ಸ್ನೇಹಿತರೆ, ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಹಾಭಾರತ ಕಥಾಮೃತ. ಅರ್ಜುನ ತನಗಾಗಿ ಕಾಯುತ್ತಿದ್ದ ವಿಪ್ರವೃಂದವನ್ನು ಸೇರಿಕೊಂಡ. ಅವರು ಹಲವಾರು ಪುಣ್ಯಕ್ಷೇತ್ರಗಳಿಗೆ ಭೇಟಿ ಇತ್ತರು. ಅನಂತರ ಬ್ರಾಹ್ಮಣರು ಅರ್ಜುನನಿಗೆ ವಿದಾಯ ಹೇಳಿ ಊರಿಗೆ ಹಿಂದಿರುಗಿದರು. ಅರ್ಜುನ ಈಗ ಮಣಿಪುರಕ್ಕೆ ಬಂದಿದ್ದ. ಅಲ್ಲಿ ಅವನಿಗೆ ಅಕಸ್ಮಾತ್ತಾಗಿ ಚಿತ್ರಾಂಗದೆ ಎಂಬ ಸುಂದರ ಕನ್ಯೆಯ ಪರಿಚಯವಾಯಿತು. ಚಿತ್ರಾಂಗದೆಯಲ್ಲಿ ಅರ್ಜುನನಿಗೆ ಪ್ರೇಮಾಂಕುರವಾಯಿತು. ಅವನು ಚಿತ್ರಾಂಗದೆಯೊಡನೆ ಅವಳ ತಂದೆ ದೊರೆ ಚಿತ್ರವಾಹನನನ್ನು ಭೇಟಿಯಾಗಿ ಪಾಣಿಗ್ರಹಣಕ್ಕೆ ಅನುಮತಿ ಕೋರಿದ. ದೊರೆಯು ಚಿತ್ರಾಂಗದೆಯಲ್ಲಿ ಅರ್ಜುನನಿಗೆ ಜನಿಸುವ ಪುತ್ರನನ್ನು ತನಗೊಪ್ಪಿಸಬೇಕೆಂದು ಷರತ್ತು ವಿಧಿಸಿದ. ಅರ್ಜುನ 3 ತಿಂಗಳುಗಳ ಕಾಲ ಚಿತ್ರಾಂಗದೆಯೊಡನೆ ಇದ್ದ. ಅನಂತರ ಪಯಣವನ್ನು ಮುಂದುವರಿಸಿದ. ಅವನು ಪಂಚತೀರ್ಥಗಳ ಸ್ಥಳಕ್ಕೆ ಬಂದ. ಒಂದು ಕಾಲಕ್ಕೆ ಈ ಪ್ರದೇಶದಲ್ಲಿ ಋಷಿಮುನಿಗಳು ವಾಸವಿದ್ದರು. ಈಗ ಅದು ನಿರ್ಜನವಾಗಿತ್ತು. ಪಂಚತೀರ್ಥ ಸರೋವರಗಳಲ್ಲಿ ಮೊಸಳೆಗಳಿವೆಯೆಂದು, ಅದರಿಂದಾಗಿಯೇ ಋಷಿಮುನಿಗಳು ಆ ಜಾಗ ತ್ಯಜಿಸಿದರೆಂದು ಅರ್ಜುನ ಕೇಳಿ ತಿಳಿದಿದ್ದ. ಅವನು ಸೌಭದ್ರ ಎಂಬ ಸರೋವರದಲ್ಲಿ ಇಳಿದ. ಕೂಡಲೇ ದೊಡ್ಡ ಮೊಸಳೆಯೊಂದು ಅವನ ಕಾಲನ್ನು ಹಿಡಿದು ಎಳೆಯಿತು. ಮರುಕ್ಷಣದಲ್ಲೇ ಆ ಮೊಸಳೆ ಸುಂದರ ಸ್ತ್ರೀಯಾಗಿ ರೂಪಾಂತರ ಹೊಂದಿತು. ತಾನು ವರ್ಗ ಎಂಬ ಅಪ್ಸರೆಯೆಂದು ಅವಳು ತಿಳಿಸಿದಳು. ತಾನು ಹಾಗೂ 4 ಗೆಳತಿಯರು ತಪಸ್ಸು ಮಾಡುತ್ತಿದ್ದ ಋಷಿಯೊಬ್ಬನ ತಪೋಭಂಗ ಮಾಡಲು ಪ್ರಯತ್ನಿಸಿ ಶಾಪಕ್ಕೊಳಗಾಗಿ ಮೊಸಳೆಗಳಾದುದನ್ನು ವಿವರಿಸಿದಳು. ಅರ್ಜುನ ಅವರನ್ನೆಲ್ಲ ಶಾಪ ವಿಮುಕ್ತರನ್ನಾಗಿಸಿದ. ಅವರೆಲ್ಲ ಅಪ್ಸರೆಯರಾದರು. ಅನಂತರ ಅರ್ಜುನ ಚಿತ್ರಾಂಗದೆಯೊಡನೆ ಕೆಲವು ಕಾಲವಿದ್ದು, ಚಿತ್ರಾಂಗದೆ ಬಭ್ರುವಾಹನ ಎಂಬ ಮಗನಿಗೆ ಜನ್ಮವಿತ್ತಿದ್ದಳು. ಅವನು ಮಗನನ್ನು ಚಿತ್ರಾಂಗದೆಯ ವಶದಲ್ಲಿ ಬಿಟ್ಟು ಮುಂದಕ್ಕೆ ಪಯಣಿಸಿದ. ತೀರ್ಥಯಾತ್ರೆ ಮುಗಿಸಿ ರಾಜಧಾನಿಗೆ ಹಿಂದಿರುಗಿದ ನಂತರ ಚಿತ್ರಾಂಗದೆ ಇಂದ್ರಪ್ರಸ್ಥ ನಗರದಲ್ಲಿ ತನ್ನನ್ನು ಕೂಡಿಕೊಳ್ಳಬಹುದೆಂದು ತಿಳಿಸಿದ. ಪಯಣದ ಕಾಲದಲ್ಲಿ ಅರ್ಜುನ ಪ್ರಭಾಸ ತೀರ್ಥಕ್ಕೆ ಭೇಟಿ ಕೊಟ್ಟ. ಅವನಿಗೆ ಕೃಷ್ಣನ ತಂಗಿ ಸುಭದ್ರೆಯ ವರ್ಣನಾತೀತ ಚೆಲುವಿನ ನೆನಪಾಯಿತು. ಅವನಿಗೆ ಅವಳನ್ನು ವಿವಾಹವಾಗುವ ಅಪೇಕ್ಷೆಯಾಯಿತು. ಅಲೆದಾಡುವ ಸನ್ಯಾಸಿಯ ವೇಷ ಧರಿಸಿದ ಅರ್ಜುನ ಕೃಷ್ಣನನ್ನು ಪ್ರಾರ್ಥಿಸಿದ. ಅರ್ಜುನನನ್ನು ಕಾಣಲು ಕೃಷ್ಣ ಪ್ರಭಾಸ ತೀರ್ಥಕ್ಕೆ ಹೋದ. ಅವರಿಬ್ಬರೂ ಅಲ್ಲಿ ಆಹ್ಲಾದಕರವಾಗಿ ಸ್ವಲ್ಪ ದಿನಗಳನ್ನು ಕಳೆದರು. ಕೃಷ್ಣ ಅಲ್ಲಿಂದ ದ್ವಾರಕೆಗೆ ಹಿಂದಿರುಗಿದ. ಸುಭದ್ರೆಯೊಂದಿಗೆ ಅರ್ಜುನನ ವಿವಾಹ. ರೈವತಕ ಪರ್ವತ ಪ್ರದೇಶದಲ್ಲಿ ಪ್ರತಿ ವರ್ಷ ಗಿರಿಪೂಜನಾ ಉತ್ಸವವನ್ನು ಆಚರಿಸಲಾಗುತ್ತಿತ್ತು. ಕೃಷ್ಣನ ನಿರ್ಗಮನದ ನಂತರ ಅರ್ಜುನ ಉತ್ಸವದ ಸಮಯದಲ್ಲಿ ಸ್ವಲ್ಪ ಕಾಲ ಅಲ್ಲಿದ್ದ. ಜನ ಬಣ್ಣ ಬಣ್ಣದ ವೇಷಭೂಷಣಗಳನ್ನು ಧರಿಸಿ ಉತ್ಸವ ಆಚರಿಸಲು ಬಂದು ಸೇರತೊಡಗಿದರು. ಬಲರಾಮ ರೇವತಿಯರು ಆಗಮಿಸಿದರು. ದೊರೆ ಉಗ್ರಸೇನ ಗಣ್ಯ ವ್ಯಕ್ತಿಗಳನ್ನು ಉತ್ಸವಕ್ಕೆ ಆಹ್ವಾನಿಸಿದ್ದ. ಸನ್ಯಾಸಿ ವೇಷದಲ್ಲಿ ಇದ್ದುದರಿಂದ ಯಾರಿಂದಲೂ ಅರ್ಜುನನನ್ನು ಗುರುತಿಸಲಾಗಲಿಲ್ಲ. ಬ್ರಾಹ್ಮಣರಿಗೆ ದಾನ ಧರ್ಮಗಳನ್ನು ನೀಡಿದ ನಂತರ ಕೃಷ್ಣ ಅರ್ಜುನನ ಜೊತೆ ಸೇರಿಕೊಂಡ. ಅರ್ಜುನನ ಕಣ್ಣು ತಂಗಿ ಸುಭದ್ರೆಯ ಮೇಲಿದ್ದುದನ್ನು ಕೃಷ್ಣ ಗಮನಿಸಿದ್ದ. ಸ್ನೇಹದ ಸಲಿಗೆಯಿಂದ ಅರ್ಜುನನನ್ನು ಚುಡಾಯಿಸಿಯೂ ಇದ್ದ. ಸುಭದ್ರೆಗೆ ತಾನು ಮನಸೋತಿರುವುದಾಗಿ ಅರ್ಜುನ ಕೃಷ್ಣನ ಬಳಿ ಹೇಳಿಕೊಂಡ. ಅರ್ಜುನ ಸುಭದ್ರೆಗೆ ಯೋಗ್ಯನಾದ ವರ ಎಂದು ಕೃಷ್ಣನಿಗೂ ಅನ್ನಿಸಿತು. ಅರ್ಜುನ ಸನ್ಯಾಸಿ ವೇಷದಲ್ಲಿ ಬಂದು ಸುಭದ್ರೆಯ ಜೊತೆ ಪಲಾಯನ ಮಾಡುವಂತೆ ಸಲಹೆ ಮಾಡಿದವನು ಕೃಷ್ಣನೇ. ಅನಂತರ ಕುಂತಿ, ಯುಧಿಷ್ಠಿರ, ಭೀಮರಿಗೆ ತನ್ನೀ ಉಪಾಯವನ್ನು ತಿಳಿಸಲು ಆತುರದಲ್ಲಿ ದೂತರನ್ನು ಕಳುಹಿಸಿದ. ಈ ಉಪಾಯ ಅವರಿಗೂ ಸಮ್ಮತವೆನಿಸಿ ಸಂತಸದಿಂದ ಒಪ್ಪಿಕೊಂಡರು. ಅರ್ಜುನ ದ್ವಾರಕಾ ನಗರದ ಹೊರವಲಯದಲ್ಲಿನ ಉದ್ಯಾನವನದಲ್ಲಿ ಮರವೊಂದರ ಕೆಳಗಿದ್ದ ಕಲ್ಲು ಬೆಂಚಿನ ಮೇಲೆ ಕುಳಿತುಕೊಂಡ. ಅವನ ಹೃದಯದಲ್ಲಿ ಸುಭದ್ರೆ ವಿರಾಜಮಾನಳಾಗಿದ್ದಳು. ಗಿರಿಪೂಜನಾ ಉತ್ಸವದಿಂದ ಹಿಂದಿರುಗುತ್ತಿದ್ದ ಯಾದವರು
ಅದೇ ಮಾರ್ಗದಲ್ಲಿ ಬಂದರು. ಉದ್ಯಾನವನದಲ್ಲಿ ಸನ್ಯಾಸಿಯನ್ನು ಕಂಡದ್ದೇ ಅವನ ಬಳಿಗೆ ತೆರಳಿ ನಮಸ್ಕರಿಸಿದರು. ತಾವು ಎಲ್ಲಿಂದ ಬಂದಿರಿ ಎಂದು ಬಲರಾಮ ಕೇಳಿದ. ಬಲರಾಮ ಮತ್ತು ಇತರ ಯಾದವರು ಸನ್ಯಾಸಿಯಿಂದ ಪ್ರಭಾವಿತರಾದರು. ಚಾತುರ್ಮಾಸ್ಯ ಸಮೀಪಿಸುತ್ತಿದ್ದು ತಮ್ಮ ಊರಿನಲ್ಲೇ ಮುಂದಿನ 4 ತಿಂಗಳುಗಳಿದ್ದು ಚಾತುರ್ಮಾಸ್ಯವನ್ನು ಆಚರಿಸುವಂತೆ ಸನ್ಯಾಸಿಯನ್ನು ಪ್ರಾರ್ಥಿಸಿದರು. ಉದ್ಯಾನವನದ ಸಮೀಪ ಗುಡಿಸಲೊಂದು ಸನ್ಯಾಸಿಯ ಬಿಡಾರಕ್ಕೆ ಸಿದ್ಧವಿತ್ತು. ಕೃಷ್ಣ ಇದನ್ನು ವಿರೋಧಿಸುವವನಂತೆ ನಟಿಸಿದ. ಸೋದರ, ಈ ಸನ್ಯಾಸಿಯನ್ನು ಆ ಕುಟೀರಕ್ಕೆ ಆಮಂತ್ರಿಸುವುದು ಸೂಕ್ತವಲ್ಲ ಎನಿಸುತ್ತದೆ. ಸನ್ಯಾಸಿ ಇನ್ನೂ ಸಣ್ಣವ, ಸ್ಫುರದ್ರೂಪಿ. ರಾಣಿಯವರ ನಿವಾಸದ ಸಮೀಪ ಆತ ಬಿಡಾರ ಮಾಡುವುದು ಸರಿಯಲ್ಲ ಎಂದು ಕೃಷ್ಣ ಬಲರಾಮನನ್ನುದ್ದೇಶಿಸಿ ಹೇಳಿದ. ಮಹಾಭಾರತ ಮುಂದುವರಿಯಲಿದೆ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.